ಇಲ್ಲ ಇಲ್ಲ, ಕಷ್ಟ ಆಗುತ್ತೆ. ಇಲ್ಲಿ ಇಂಟರ್ವ್ಯೂ ನಡೀತಾ ಇದೆಯಲ್ಲ, ನೀವು ಏನ್ ಫೋನ್ ಗೀನ್ ಎಲ್ಲ ತಂದು ಕೊಡ್ತೀರಾ ಇಲ್ಲಿ? ಇಂಟರ್ವ್ಯೂ ಮಾಡ್ತಾ ಇದೀವಿ ತಾನೇ? ಹೋಗ್ಬಿಡ್ತಾ ಹೊಡೆದೋಯ್ತಲ್ಲ. Some important call. ಈ ಕರ್ಮ ಕಾಂಡನೆಲ್ಲ ನಾನ್ ನೋಡ್ತಾ ಇರೋದೇ ತಪ್ಪು, ನಿಮಗ್ ತೋರಿಸ್ತಾ ಇರೋದು ಇನ್ನೂ ದೊಡ್ಡ ತಪ್ಪು. ರವಿಶಂಕರ್ ಸರ್ ಬಾಳೆಹಣ್ಣ ಯಾರಿಗೆ ಕೊಡ್ತಾರೆ ಸರ್? ಅದು ಅವರೇ ಬಚ್ಚಿಕೊಂಡ್ಬಿಡ್ತಾರ. ಯಾರಿಗೂ ಕೊಡಕ್ಕೆ ಆಗಲ್ಲ ಅವ್ರಿಗೆ, ತಿನ್ಬಿಡ್ತಾರ. ಅದಕ್ಕೆ ಅವ್ರ ಡೈಲಾಗು. ಪಾಪ ಆಸೆ ಅವ್ರಿಗೆ ಯಾರ್ಗನ ಕೊಡೋಣ ಅಂತ ಆಗದೇ ಇಲ್ಲ, ಕೊನೆಗೆ ಅವರೇ ಬಚ್ಚಿಕೊಂಡ್ಬಿಡ್ತಾರೆ. ಎಲ್ಲಿ ಬಚ್ಚಿಕೋತಾರ ಅಂತ ಕೇಳ್ಬಿಡಿ. ಇಲ್ಲ ಕೇಳೋದಿಲ್ಲ ಸರ್, ಅದನ್ನ ಮೂವಿನಲ್ಲೇನೆ ನೋಡ್ಬೇಕಾಗತ್ತೆ. ಅದು ಆಕ್ಚುಲಿ ಆಗಿದ್ದೇನ್ ಗೊತ್ತಾ, ಊಟ ಆಗಿತ್ತು, ಕುಂತಿದ್ವಿ, ಬಾಳೆ ಬಂದಿತ್ತು, ತಿಂತಿದ್ವಿ. ಕೊಟ್ಟಿರ್ಲಿಲ್ಲ. ಗೌಡ್ರೆ ತಿನ್ನಿ ಅಂತಂದೆ, ತಿಂತೀನಣ್ಣ ಅಂತಂದ್ರು. ಸರ್ ಫೋಟೋ ತಗೋಬೇಕಂತೆ ಪೋಸ್ಟರ್ಗೆ ಅಂದ್ರೆ, ಸರಿ ಹಂಗೆ ಹಿಡ್ಕೊಂಡ್ಬಂದಿ. ಕತ್ತಿ ಹಿಡ್ಕೊಂಡ್ಬರ್ತಾರಲ್ಲ ವೀರ್, ಹಂಗೆ ಹಂಗೆ ಆಗಿದ್ದದು. ಅಂಡ್ ಸರ್, ವೆರೈಟೀಸ್ ಆಫ್ ಸಿನಿಮಾಸ್ ಗಳಲ್ಲಿ ನೀವು ಎಷ್ಟೊಂದು ಪಾತ್ರಗಳನ್ನ ಮಾಡ್ಬಿಟ್ಟಿದ್ದೀರಾ. ಈ ಪಾತ್ರ ಎಷ್ಟು ವಿಭಿನ್ನವಾಗಿರ್ಬೋದು ಅಂಡ್ ಎಷ್ಟು ಜನರನ್ನ ನಗಿಸ್ಬೋದು. ಪೌಡರ್ ಯಾಕೆ ಒಟ್ಟು ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಮಗೆಲ್ಲರಿಗೂ ಯಾಕೆ ವಿಶೇಷ ಆಗುತ್ತೆ ಅಂತಂದ್ರೆ, ನಾವೆಲ್ಲ ಕಮರ್ಷಿಯಲ್ ಆಕ್ಟರ್ಸ್, ಅಂದ್ರೆ ಕಮರ್ಷಿಯಲ್ ಸಿನಿಮಾಗಳಾಗ್ತದೆ. ಅದು ಕೆಟ್ಟದು ಅಂತಲ್ಲ, ಅದಕ್ಕೊಂದು ಪರ್ಫಾರ್ಮೆನ್ಸ್ ಇರುತ್ತೆ, ಅದಕ್ಕೊಂದು ಕ್ವಾಲಿಟಿ ಇರುತ್ತೆ, ಅದಕ್ಕೊಂದು ಫಾರ್ಮುಲಾ ಇರುತ್ತೆ. ಆ ಸೆಟಪ್ ಒಳಗೆ ನಾವು ಆಕ್ಟ್ ಮಾಡ್ತಿರ್ತೀವಿ. ಅದರೊಳಗೆ ಕಮರ್ಷಿಯಲ್ ಸಿನಿಮಾಗಳಲ್ಲೂ ಇಂಟೆನ್ಸಿವ್ ಸಿನಿಮಾಗಳು ಬೇರೆ ಥರ ಇರ್ತವೆ. ಒಂದು ಬೇರೆ ಥರದ್ದೊಂದು ಹೌದಪ್ಪ ಇದು ಕಮರ್ಷಿಯಲ್ ಹೌದು, ಆದ್ರೂ ಇದನ್ನ ಒಂದು ಕಂಟೆಂಟ್ ಓರಿಯೆಂಟೆಡ್ ಮಾಡೋರು ಇರ್ತಾರೆ. ಇದು ಈಗಾಗಲೇ ಸಾಕಷ್ಟು ನಿಮಗೆ ಡ್ರಗ್ ಸಂಬಂಧಪಟ್ಟಂಗೆ ಮೊನ್ನೆ ಭೀಮ ತಾನೆ ತುಂಬ ಬೇರೆ ಲೆವೆಲ್ಗೆ ಕನ್ನಡ ಜನ ಸೇರಿ ರಿಸೀವ್ ಮಾಡಿದ್ದಾರೆ ಮತ್ತು ನೋಡ್ತಾನೆ ಇದ್ದಾರೆ ಈಗಾಗಲೇ. ಅದು ಬಹಳ ದೊಡ್ಡ ಹಿಟ್ ಆಗಿದೆ. ಫಸ್ಟ್ ವೀಕೆ ನನಗೆ ಗೊತ್ತಿರೋ ಪ್ರಕಾರ 15 ಕೋಟಿನೋ ಶೇರ್ ಬಂದಿದೆ ಅಂತ. ಫಸ್ಟ್ ವೀಕ್ 15 ಕೋಟಿನೋ 16 ಕೋಟಿನೋ ಶೇರ್ ಬಂದಿದೆ ಅಂತ. ಬಹಳ ಅದು ತುಂಬ ಖುಷಿ ಆಗೋದು. ಯಾಕಂದ್ರೆ ನಮಗೆ ಒಂದು ಇದೇನಪ್ಪ ಅಂತಂದ್ರೆ ಆಡಿಯನ್ಸ್ ಮತ್ತೆ ಬಂದಿದ್ದಾರೆ ಅಂತ. ಈ ಕಾರ್ತಿಕ್ ಮತ್ತೆ ಯೋಗಿ ಇದ್ರಲ್ಲ, ಇವರು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ದಿಕ್ಕು. ಇವರು ಅಲ್ಲಿವರೆಗೂ ಒಂದು ಥರದವ್ರು ಇದ್ರು. ನಮ್ಮ ಜಯಣ್ಣ ಇದ್ರು, ಎನ್ ಕುಮಾರ್ ಇದ್ರು, ಭಾಷಾ ಇದ್ರು, ಗಂಗಾಧರ್ರು, ಈಗ KVN ಪ್ರೊಡಕ್ಷನ್ಸ್, ಇವರಲ್ಲಿ ಡಿಸ್ಟ್ರಿಬ್ಯೂಷನ್ ಲೈನಲ್ಲಿ ಇದ್ದದ್ದು. ಎಲ್ಲ ಡಿಸ್ಟ್ರಿಬ್ಯೂಷನ್ ನಮ್ಮ ಕನ್ನಡ ಚಿತ್ರರಂಗದ ಡಿಸ್ಟ್ರಿಬ್ಯೂಷನ್ ಇವರು ಯೋಗಿ ಮತ್ತೆ ಕಾರ್ತಿಕ್ ಒಬ್ಬರು ಶ್ರಾವಣ ಮಾಸದವರು, ಇನ್ನೊಬ್ರು ಕಾರ್ತಿಕ್ ಮಾಸದವರು. ಯಾರು ಇಲ್ಲ, ನಾವೆಲ್ಲ ಆಷಾಢದವ್ರ ಗಾಳಿ ಹತ್ತಿದ್ರು ಹೋಗ್ತೀವಿ, ಇತ್ಬಿಸಿದ್ರು ಹೋಗ್ತೀವಿ, ಎತ್ಬಿಸಿದ್ರು ಹೋಗ್ಬಿಡ್ತೀವಿ ನಾವು ಗಾಳಿನ. ಹೌದು. ಹಂಗಾಗಿ ಅವರು ಡಿಸ್ಟ್ರಿಬ್ಯೂಷನ್ ಅಂದ್ರೆ ಕನ್ನಡನೂ ಮಾಡ್ತಾರೆ, ಬೇರೆ ಸಿನಿಮಾಗಳು ಮಾಡ್ತಾರೆ. ಯಾಕೆ ಅಂತಂದ್ರೆ ನಮ್ಮ ಕನ್ನಡ ಸಿನಿಮಾನ ಅಲ್ಲೂ ರಿಲೀಸ್ ಮಾಡ್ಬೋದು ಅನ್ನೋ ಉದ್ದೇಶದ. ಈಗ ಒಂದು ಗೊತ್ತಲ್ಲ, ಇವಾಗ ಪ್ಯಾನೋ ಫೋನೋ ಇದೆಯಾ, ಆ ದೃಷ್ಟಿಯಿಂದ ಅದನ್ನ ನಾವು ಅವ್ರಿಗೆ ಹೋಲ್ಡ್, ತಮಿಳ್ನಾಡು ಹೌದು, ಆಂಧ್ರನೂ ಹೌದು, ಬಾಂಬೆನೂ ಹೌದು, ಅದ್ರದ್ದೆಲ್ಲ ಹೋಲ್ಡ್ ಬರೋಕು ಆ ಸಿನಿಮಾಗಳು ಇಲ್ಲಿ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ. ಇದ್ರ ಜೊತೆಗೆ ಒಂದು ಮಹಾದಾಸಿ ಅಂತಂದ್ರೆ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಮಾಡಬೇಕು ಅಂತ. ಈ ಕತೆ ಕೇಳಿ ಅವರು ನಮ್ಗೆ ಎಲ್ಲ ಸುಮ್ಮನೆ, ಯಾಕಂದ್ರೆ ನಾವು ಸಿನಿಮಾ ಮಾಡ್ತೇವೆ ಬಿಡ್ತೇವೆ, ಸಿಕ್ಕಿದಾಗೆಲ್ಲ ಏನು ನಡೀತಾ ಇದೆ ಅನ್ನೋದು ಚರ್ಚೆ ಮಾಡ್ತೀವಿ. ಯೋಗಿ ಅವ್ರ ಹತ್ರ, ಕಾರ್ತಿಕ್ ಹತ್ರ. ಹಂಗೆ ಈ ಥರದೊಂದು ಬಾಂಬೆಯವ್ರವ್ರು ಒಂದು ಕತೆ ಕೊಟ್ಟಿದ್ದಾರೆ, ಅದನ್ನ ಚಿಕ್ಕಣ್ಣ ಮಾಡ್ತಿದ್ದಾರೆ ಅಂತ ಅಂದ್ರು. ಜನಾರ್ದನ್ ಚಿಕ್ಕಣ್ಣ ಈಗಾಗಲೇ ನಿಮ್ಗೆ ಗುಲ್ಟು ಬೇರೆ ಥರದ ಸಬ್ಜೆಕ್ಟು, ಅಜ್ಞಾತವಾಸಿ ಅದೊಂಥರ ಸಬ್ಜೆಕ್ಟು. ಈ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಗೆ ಕನ್ನಡ, ಇಂಗ್ಲೀಷು, ಸಮಾಜ, ಗಣಿತ ಅಂತ ಬರ್ತಾವಲ್ಲ, ಒಂದು ಸಿಲೆಬಸ್ ಒಂದಕ್ಕೊಂದು ಸಂಬಂಧ ಇರಲ್ಲ. ಹೌದು. ಆ ಥರದಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಚಿಕ್ಕಣ್ಣ ಜನಾರ್ದನ್ ಚಿಕ್ಕಣ್ಣ ಬೇರೆ ಥರ ಡೈರೆಕ್ಟ್ರು. ಅವರು ಕುಸರಿ ಕೆಲಸ ಇದೆಯಲ್ಲ, ಭಾಳ ಕುಸರಿ ಕೆಲಸ ಮಾಡೋರಿಲ್ಲ ಅಂತಲ್ಲ, ಈಗಾಗಲೇ ಸಾಕಷ್ಟು ಜನ ಇದ್ದಾರೆ. ಇವರೊಂಥರ ಆ್ಯಡ್ ಆಗ್ತಾರೆ. ಇದ್ರದ್ದು ಒಟ್ಟು ಪ್ಲಾಟ್ಫಾರ್ಮ್ ನೋಡಿದಾಗ ನಮಗೆ ಇದೊಂಥರ ಒಂದು ರೀತಿ ಡಿಸೈನ್ ಆದಂಥ ಸಿನಿಮಾ ಇದು. ನಿಮಗೆ ಇದ್ರದ್ದು ಹೇಳೋನಲ್ಲ ಕನಸುಗಳು ಅಂತ, ನಿಜವಾಗ್ಲೂ ಕನಸುಗಳ ಜೊತೆ ಟ್ರಾವೆಲ್ ಮಾಡ್ತಾರೆ ಆಡಿಯನ್ಸ್. ಎಲ್ಲರ ಕನಸುಗಳನ್ನ ಅದನ್ನ ಕ್ರಿಯೇಟ್ ಮಾಡೋದು ಇದೆಯಲ್ಲ ತುಂಬ ಕಷ್ಟ. ಈ ಕನಸಿಗೆ ಕಂಟಿನ್ಯೂಟಿ ಇರಲ್ಲ. ನೀವು ಸುಮ್ಮನೆ ನಮ್ಮ ಕನಸುಗಳನ್ನ ನಾವು ಅಬ್ಸರ್ವ್ ಮಾಡಿಕೊಂಡು ಕನಸುಗಳು ನಾವು ನೋಡ್ತಾ ಇರಬೇಕು. ನಾಯಿ ಬಂದು ಮಾತಾಡ್ತಾ ಇರ್ತದೆ, ಇದನ್ನು ನಾಯಿ ಮಾತಾಡ್ತಿದ್ರೆ ಯೋಚನೆ ಮಾಡ್ತಿರ್ತೀವಿ, ಮತ್ತು ಆನೆ ಬಂದ್ಬಿಟ್ಟು ಬ್ಯಾಗ್ರು ಹೋಗೋಣ ಅಂತಿರ್ತಾರೆ. ಅದು ಕನಸಿಗೆ ಕಂಟಿನ್ಯೂಟಿನೇ ಇರಲ್ಲ, ನಿಜವೂ ಇರಲ್ಲ. ಅದು ತಿರುಗಿ ಎಲ್ಲ ತಿರುಪತಿ ಬೆಟ್ಟದಲ್ಲಿ ಮಾಡ್ತಿರ್ತೀರ, ಕಲಾಸ ಬೆಳದಲ್ಲಿ ಮತ್ತೆ ಕರೀತಾರೆ, ಬರೋ ಹಿಂಗೆ ಕನಸಿಗೆ ನಿಮ್ಗೆ ಕಂಟಿನ್ಯೂಟಿನೇ ಇರಲ್ಲ. ಎಕ್ಸಾಕ್ಟ್ಲಿ. ಅದನ್ನೆಲ್ಲ ಕ್ರಿಯೇಟ್ ಮಾಡ್ಬೇಕಲ್ಲ, ಎಲ್ಲಾರ ಕನಸುಗಳನ್ನ ಕ್ರಿಯೇಟ್ ಮಾಡ್ಬೇಕಲ್ಲ. ಫ್ಯಾಂಟಾಸ್ಟಿಕ್. ಅದು ಎಲ್ಲರಿಗೂ ಕನಸುಗಳಿದಾವೆ ಇಲ್ಲಿ. ಹೌದು. ಅದೇ ನನಗೆ ಒಟ್ಟು ಏನು ಗೊತ್ತಾ, ಇದೊಂದು ಕೆಟ್ಟ ಕೆಲಸ, ಡ್ರಗ್ಗು ತುಂಬಾ ಕೆಟ್ಟ ಕೆಲಸ. ಅದು ಯುವ ಜನಾಂಗವನ್ನು ನಾಶ ಮಾಡಿಬಿಡ್ತದೆ. ಈಗ ಇಡೀ ಜಗತ್ತಿಗೆ ಕೆಲವು ದೇಶದಲ್ಲಿ ಇದನ್ನು ಲೀಗಲೈಸ್ ಮಾಡಿಬಿಟ್ಟಿದ್ದಾರೆ. ಯಾವ್ಯಾವ ದೇಶಗಳಲ್ಲೂ ಇದನ್ನ ತುಂಬ ಲೀಗಲೈಸ್ ಮಾಡಿಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ದೇಶ, ಮುಂದುವರೆದ ದೇಶ ಅಂದರೆ ಎಲ್ಲ ಇದು ಹಾವಿಂದೋ, ಇದು ವಿಷದ್ದೋ, ಇದು ನಾಯಿದು ವಿಷ, ಇದು ಈ ಥರದ ವಿಷ ಅಂತ ಬೋರ್ಡ್ ಹಾಕ್ಬಿಟ್ಟು ಅಲ್ಲಿ ತಗೊಳ್ಳೋ ಮಟ್ಟಕ್ಕೆ ಅವ್ರು ಹೋಗಿದ್ದಾರೆ. ಅವರು ನಮ್ಮ ದೇಶಕ್ಕೆ ಹಂಗೆಲ್ಲ ಮಾಡೋಕ್ಕಾಗಲ್ಲ. ಅದನ್ನ ಹಿಡ್ಕೊಂಡೆ ಕೂತ್ಕೊಂಡು ಅಲ್ಲೇ ಬಿಟ್ಟಿರ್ತಾರ ಅನ್ಬಿಟ್ಟಂಗೆ ಹಾಕ್ಬಿಟ್ರೆ. ನಮ್ಮ ದೇಶದಲ್ಲಿ ಲೀಗಲೈಸ್ ಮಾಡಿಬಿಟ್ರೆ ಅಲ್ಲೇ ವರ್ಷಗಟ್ಲೆ ಅಲ್ಲೇ ಬಿಡ್ತಾರೆ. ಈಚೆಗೆ ಬರಲ್ಲ.
ಆ ಥರದಲ್ಲಿ ಅದಕ್ಕೆ ನಾನು ಹೇಳ್ದಲ್ಲ ಫಸ್ಟ್ಗೆ ನಾವೆಲ್ಲರೂ ಡೀಲರ್ಸು, ನಾವು ಯಾರನ್ನು ಇಂಟೇಕರ್ಸ್ ಅಲ್ಲ ನಾವು. ಆ ಡೀಲರ್ ಕೊನೆಗೆ ಎಲ್ಗೂ ಹೋಗುತ್ತೆ ಆಸೆ, ದುಡ್ಡಿಗೆ ಬರುತ್ತೆ. ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇದೆ, ಎಲ್ಲರಿಗೂ. ಅದು ಏನೇ ಇದು ನನ್ನ ಮಗಂದು ಒಂದು ಎಂಥದ್ದು ಈ ಏರ್ಪೋರ್ಟ್ಗೆ ಹೋಗೋ ಬಸ್ ಹತ್ತಕ್ಕೆ ಆಗ್ತಿಲ್ವಲ್ಲ, ನಮ್ಗೆ AC ಬಸ್ ಹತ್ತಕ್ಕೆ ಆಗ್ತಿಲ್ಲ, ಇನ್ನು KSRTC ಗಾಳಿ ಬಸ್ಸಲ್ಲಿ ಎತ್ಕೊಂಡು ಹಂಗೆ ಹಿಂಗೆ ಹೋಗ್ತಿದೀವಲ್ಲ ಅಂತ. ಕಾರಲ್ಲಿ ಹೋಗ್ಬೇಕು ಅಂತ ಕಾರು ಅಲ್ಲ, ಈ ಏರ್ಪೋರ್ಟ್ಗೆ ಹೋಗುತ್ತಲ್ಲ AC ಬಸ್ಸು, ಅದ್ರಲ್ಲಿ ವಜ್ರ ಬಸ್ಸಲ್ಲಿ ಹೋಗಕ್ ಆಗ್ತಿಲ್ವಲ್ಲ ಅಂದ್ಬಿಟ್ಟು ಆ ಥರದ್ದು. ಇದನ್ನ ಈ ಕನಸುಗಳನ್ನ ಡಿಸೈನ್ ಮಾಡಿದ್ದಾರೆ. ಇದನ್ನ ಹೆಂಗೂ ಅಪರೂಪಕ್ಕೆ ಬಂದಂತ ಒಂದು 4 ಕೋಟಿ ಅನ್ಕೋತೀವಿ, 40 ಕೋಟಿ ಅನ್ಕೋತೀವಿ, ಅದು ಆಕ್ಚುಯಲ್ ಬೆಲೆ 400 ಕೋಟಿ. 400 ಕೋಟಿ. ಅದು ಸಣ್ಣದ ಕತೆ ಬಿಟ್ಬಿಟ್ಟೆ, ಬೈಕ್ ಹತ್ತಾರೆ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಟ್ರೈಲರ್ ಟ್ರೈಲರ್ ಇದೆ ಅಲ್ಲ, ಅದಕ್ಕೂ ಅದನ್ನ ಆದಾಗ ಅದ್ರದ್ದು ಹೆಂಗೆ ಅದನ್ನ ಮಾಡ್ತಾರಂತ ಒಂದನ್ನು ಜನಾರ್ದನ್ ಮತ್ತೆ ಕಾರ್ತಿಕ್ ಇವರೆಲ್ಲ ಮಾಡ್ಕೊಂಡು ಡಿಸೈನ್ ಮಾಡ್ಕೊಂಡಿದ್ದಾರೆ. ಆ ಲಾಸ್ಟ್ ಸೆಟ್ ಇದೆಯಲ್ಲ, ನಿಜವಾಗ್ಲೂ ಇನ್ನೊಂದು 10 ದಿವಸ ಮಾಡ್ಬಿಟ್ಟಿದ್ರೆ ನಮ್ಮ ಮೂಗು, ಕಣ್ಣು, ಕಿವಿ ಎಲ್ಲ ಕಪ್ಪು ಎಲ್ಲ ಗಂಟ್ಲಿಗೆ ಹಾಕ್ಬಿಟ್ರೆ ಹಂಗೆ ಟಾರ್ ಇರಲ್ಲ, ಹಂಗೆ ಬಂದ್ಬಿಡೋದು. ಗಂಟ್ಲಿಂದ ಕೈ ಹಾಕಿ ತೆಗೆದಿದ್ರೆ ಟಾರ್ ಹಂಗೆ ಬಂದ್ಬಿಡೋದು. ಹೌದೌದು. ನಿಜವಾಗ್ಲೂ ಅದ್ ಏನ್ ಮಾಡಕ್ಕಾಗಲ್ಲ, ಸೀಟ್ ಮಾಡ್ಲೇಬೇಕು ನೀವು ಅದನ್ನ. ಅಲ್ಲಲ್ಲ, ಕತೆ ಹೇಳಕ್ ಹೋಗಲ್ಲ, ಏನಂತ ಸುಮ್ಮನೆ ಹಂಗ ಇಲ್ಲ, ನಾನು ಅದ್ರ ಬಗ್ಗೆ ಏನೋ ಹೇಳೋಣ ಅಂತ ಫನ್ ಎಕ್ಸ್ಪೀರಿಯನ್ಸ್ ಅಲ್ವಾ ನಮ್ಮೆಲ್ರಿಗೂ. 2 ನಿಮಿಷಕ್ಕೂ ಟಚ್ ಅಪ್, ಮಾಸ್ಕ್ 2-3 ಹಾಕೊಂಡಿದ್ವಿ, ಮಗಕ್ ಟಚ್ ಅಪ್ ಮಾಡ್ಕೊಳ್ಳೋಣ, ತೊಂದ್ರೆ ಇಲ್ಲ. ಸುಮ್ಮನೆ ಅಂದ್ರೆ ಸಾಕು, ಫುಲ್ ಕಪ್ಪು, ಕಫ ಎಲ್ಲ ಬ್ಲಾಕ್. ಮನೆಗೆ ಹೋಗಿ ಸ್ನಾನ ಮಾಡಕ್ I think 2 hours ತಗೊಂಡಿದ್ವಿ ಎಲ್ರು ತಿಕ್ಕಿ ತೆಗಿಯೋದು. ಸೀಲ್ಡ್ ಮಾಡೇ ಮಾಡ್ಬೇಕಲ್ಲಿ ಅದನ್ನ ಯಾಕೆಂತಂದ್ರೆ ಸ್ವಲ್ಪ ಲೈಟ್ ಗಿಟ್ ಬಂದ್ ಕೊನೆಗೆ ಅದನ್ನ ಫಸ್ಟ್ ಡೇಗೆ ಎಲ್ಲರೂ ಫೈಂಟು. ಇಲ್ಲ ಕಷ್ಟ ಆಗುತ್ತೆ. ಇಲ್ಲಿ ಇಂಟರ್ವ್ಯೂ ನಡೀತಾ ಇದೆಯಲ್ಲ, ನೀವು ಏನ್ ಫೋನ್ ಗೀನ್ ಎಲ್ಲ ತಂದು ಕೊಡ್ತೀರಾ ಇಲ್ಲಿ? ಇಂಟರ್ವ್ಯೂ ಮಾಡ್ತಾ ಇದೀವಿ ತಾನೇ? ಏನಪ್ಪ ಇದು ಏನಿದು? ಫೋನ್ ಹೋಯ್ತು ಅನ್ಸುತ್ತೆ. ಹೊಡೆದೋಯ್ತಲ್ಲ ಅದನ್ನ ಫೋಟೋ. seen him behave like that, dude. Is it some important call? Hey, sorry. ಅವ್ರಿಗೊಂದು ಒಂದು 200 ಗ್ರಾಮ್ ಪೌಡರ್ ಕೊಡಿ ಹೇಳ್ತೀನಿ ನೋಡಿ. ಪೌಡರ್ ಮೂಗ್ ಹಾಕೊಳ್ಳಿ. ಎಂತ ಸಬ್ಜೆಕ್ಟ್ ಹೇಳ್ತಾ ಇದೀವಿ ನಾವು. ಮೂಗಲ್ಲಿ ಕಿವಿಲೆಲ್ಲ ಬತ್ತಿರ್ಬೇಕಾರೆ ನೀವು ಪೌಡರ್ ಕೊಡ್ತೀರಾ ನಮ್ಗೆ? ಅವ್ರಿಗೊಂದು ಫೇಕ್ ಫೋನ್ ಅದು. ಫೇಕ್ ಹೆಂಗಾದ್ರೆ ಅದು 1 ಸೆಕೆಂಡ್ಗೆ ತಗೊಂಡ್ರ ಮ್ಯಾಮ್ ಪೌಡ್ರನ್ನ? ಅಂದ್ರೆ ಎಲ್ಲೋ ಒಂದ್ ಕಡೆ ಗೊತ್ತಿತ್ತು. ನಾನು ಎಲ್ಲಿ ಸಿಲಿ ಗೊತ್ತಾಗಿಲ್ಲ, ಅಲ್ಲೆಲ್ಲ ಕ್ಯಾಮ್ರಾ ಇದೆ, ಇಲ್ಲೆಸ್ತ್ರೆ ಏನು ಬೀಳಲ್ಲ. ನಾನ್ ಇಷ್ಟು ದಿನ ಶೂಟ್ ಮಾಡಿದ್ವಲ್ಲ ನಾವಲ್ಲ, ಒಂದ್ಸಲನೂ ಆತರ ಆಡೋದ್ ನೋಡಿಲ್ಲ ನಾನು. You fell for it? ದಿಗಂತೆ ಹಂಗ ಆಡೋದಿಲ್ಲ, ಅವ್ನು ಕೋಪವೇ ಬಂದಿಲ್ಲ ಅವ್ನಿಗೆ ಅವತ್ತು. ಕೋಪ ಬರೋದೇ ಇಲ್ಲ ಅದಕ್ಕೆ, ಮುದ್ದಂದ್ರೆ ಮುದ್ದು. ಪಾಪ ಅವ್ರ ಎದುರು ಅವರು ಪ್ಲಾನ್ ಮಾಡಿರೋದೇ. ನಾವು ಪ್ಲಾನ್ ಮಾಡ್ಕೊಂಡೇ ಕೊಟ್ಟಿದ್ದು ನಿಮ್ಮನ್ನ ಪ್ರಾಂಕ್ ಮಾಡೋಣ ಅಂತ ಹೇಳಿ. ಕುರಿಗಳು ತಂಡದ ವತಿಯಿಂದ ನಿಮ್ಗೆ ಈ ಒಂದು ಕಿರುಕಾಣಿಕೆ ದಯವಿಟ್ಟು ಸ್ವೀಕರಿಸಬೇಕು. ಫೇಕ್ ಫೋನ್. 5ನೇ ಫೋನ್ ನಿಮ್ದು. She has 4 phones. No, yeah, 2. ಯಾವಾಗ್ಲೂ ಚಾರ್ಜ್ ಇರುತ್ತೆ, ಯಾವಾಗ್ಲೂ ಆನ್ ಆಗಿರುತ್ತೆ. ಯಾವಾಗ್ಲೂ ಆನ್ ಆಗಿರುತ್ತೆ ಅದು. ಗುಡ್ ಈ ತರ ಬೇಕು ಅಂತ. ಅದು ಸ್ಕ್ರೀನ್ ಬೇರೆ ಹಿಂಗ್ ಬಿತ್ತು, ಕೆಳಗಡೆ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅಂತ ಮತ್ತೆ ಮರ್ಚಿಟ್ಬಿಟ್ಟೆ. ನೈಸ್ ಗೈಸ್. ನಾನೇ ಅವಾಗ ಫೂಲ್ ಮಾಡೋಣ ಅನ್ಕೊಂಡ್ರೆ ನನಗೆ ಫೂಲ್ ಮಾಡ್ಬಿಟ್ರಿ. ಇಲ್ಲ ಆಕ್ಚುಲಿ ಸೆಟ್ ಅಲ್ಲಿ ಅವ್ನ್ ಸ್ವಲ್ಪ ಗಾಬರಿ ಆಗಿತ್ತು ಅವಾಗ. ನಾನು ಆತರ ನೋಡೇ ಇಲ್ವಲ್ಲ, 1 ಸೆಕೆಂಡ್ ಆಯ್ತು, ನಾನು ಬೇರೆ ಏನೋ ಭೂತ ಏನು ಬಂದು ಕೂತ್ಕೊಂಡ್ಬಿಡ್ತಪ್ಪ. ದಿಗಂತ್ ಸರ್, ನೀವು ಐ ಥಿಂಕ್ ಗಾಳಿಪಟ, ಮನಸಾರೆ, ಪಂಚರಂಗಿ ಇದೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ತರಲೆ ತಮಾಷೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬಂದಂಗೆನೆ ಈ ಮೂವಿನಲ್ಲಿ ಎಷ್ಟು ಪೀಕ್ ಅಲ್ಲಿ ಇರ್ಬೋದು? ಅಲ್ಲ, ಅದೇ ನನಗೆ ಪರ್ಸನಲಿ ನನಗೆ ಸಿನಿಮಾ ಮಾಡಬೇಕು ಅಂದ್ರೆ ನನಗೆ ಈ ತರದ್ದು ಒಂದು ಕಾಮಿಡಿ ಸಿನಿಮಾ, ಏನೋ ತಮಾಷೆ, ಅದ್ರಲ್ಲಿ ಏನೋ ನಗ್ಸೋದು ಅಂಥದ್ದು ನನಗೆ ಇಷ್ಟ. ಸೊ ಸೀರಿಯಸ್ ಮಾಡಲ್ಲ ಅಂತಿಲ್ಲ, ಮಾಡಿದೀನಿ. ಬಟ್ ಆದ್ರೂ ಯಾವ್ದು ನನಗೆ ಪರ್ಸನಲಿ ಮಜಾ ಕೊಡೋದು ಅಂದ್ರೆ ಈ ತರದ ಸಿನಿಮಾ. ಸೊ ಹಾಗಾಗಿ ನನಗೆ ಈ ತರದ್ದು ಏನಾದ್ರು ಬಂದಾಗ ಅದು 100% ಅಲ್ಲ, ಅದು 150% ಇದು ಕೊಡೋದಕ್ಕೆ ರೆಡಿ ಆಗಿರ್ತೀನಿ. ಸೊ ಆ ತರದ್ರಲ್ಲಿ ಈ ಪೌಡರ್ ಸಿನಿಮಾ ಕೂಡ. ಓಕೆ, ಅಂಡ್ ಧನ್ಯ ಅವರಿಗೆ ಈ ಒಂದು ಟೀಮ್ ಎಷ್ಟು ಕ್ರೇಜಿ ಆಗಿತ್ತು ವರ್ಕ್ ಮಾಡಿ. ಒಳ್ಳೇದು ಹೇಳ್ಬೇಕು, ಸರಿನಾ? ಹೌದೌದು, ಹೇಳ್ಕೊಟ್ಟಿರೋದನ್ನ ಹೇಳ್ಬೇಕು. ನಿಜವಾಗ್ಲೂ ಮೋಸ್ಟ್ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ನನಗೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ಸ್ಟಾರ್ ಕಾಸ್ಟ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಅಂದ್ರೆ ರಂಗಾಯಣ ರಘು ಸರ್ ಇರ್ಲಿ, ರವಿಶಂಕರ್ ಸರ್ ಇರ್ಲಿ, ಯಾವಾಗ್ಲೂ ಸೆಟ್ ನಲ್ಲಿ ಎಲ್ರನ್ನೂ ನಗಿಸ್ತಾ ಇರ್ತಾರೆ. ಅಂಡ್ ಅನಿರುದ್ಧ್ ಅಂಡ್ ದಿಗಂತ್ ಅವರು ನಾವು 3 ಜನ ಯಾವಾಗ್ಲೂ ಐ ಥಿಂಕ್
ಜಾಸ್ತಿ ಹೆಚ್ಚು ನಾವೇ ಹೆಚ್ಚು ಶೂಟ್ ಮಾಡಿರೋದು ನಾವೇನೆ. ಸೊ ನಮ್ಮಲ್ಲಿ ಒಂದು ದಟ್ ಫನಿ ವೈಬ್ ಕ್ರಿಯೇಟ್ ಆಗಿತ್ತು ಅಂಡ್ ಇಟ್ ವಾಸ್ ಎ ಲಾಟ್ ಆಫ್ ಫನ್. ಶರ್ಮಿಳಾ ಅವ್ರ ಜೊತೆ ಕೂಡ ನಾನು ತುಂಬಾ ಗಾಸಿಪ್ ಸಾಕಾರ ಹೊಡ್ಸ್ಕೊಂಡಿರೋ ಓಡಿಸ್ಕೊಂಡೆ, ಬಟ್ ಗಾಸಿಪ್ ಕೂಡ ಮಾಡ್ತಿದ್ವಿ ತುಂಬಾ ಸೆಟ್ ಅಲ್ಲಿ. ಸೊ ಓವರ್ ಆಲ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಜನಾರ್ದನ್ ಸರ್ ನಿಜವಾಗ್ಲೂ ನಾನು ಒಂದು ದೊಡ್ಡ ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದ್ರೆ ಕಾಮಿಡಿ ನಾನು ಮಾಡ್ಬೋದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಯಾಕಂದ್ರೆ ಎಲ್ಲರೂ ಹೇಳ್ತಾರಲ್ಲ ಒಂದು ಕಾಮಿಡಿ ಟೈಮಿಂಗ್ ಒಬ್ಬೊಬ್ರಿಗಿರುತ್ತೆ, ಒಬ್ಬೊಬ್ರಿಗಿರಲ್ಲ ಅಂತ. ಆದ್ರೆ ಐ ಥಿಂಕ್ ಸರ್ ನನಗೆ ತೋರಿಸಿದ್ರು ದಟ್ ಎಲ್ರು ಮಾಡ್ಬೋದು, ಅಂದ್ರೆ ಕಷ್ಟಪಟ್ರೆ ಏನಾದ್ರು ಮಾಡ್ಬೋದು ಅನ್ನೋ ತರ. ಅಂಡ್ ಅನಿರುದ್ಧ್ ಅವರು ಎಲ್ಲಾ ಹೀರೋಯಿನ್ಗಳ ಜೊತೆಗೆ ಕ್ಲೋಸ್ ಆಗಿರ್ತೀರಾ, ಹೆಂಗೆ ಸರ್ ಇದು? ಅದು ಆಮೇಲೆ ಹೇಳ್ತೀನಿ, ಆಫ್ ಕ್ಯಾಮ್ರಾ ಬ್ರೋಝೋನ್ ಹೀರೋಯಿನ್ಸ್ಗಳು ಬ್ರೋಸನ್ ಮಾಡಿ. ಅಯ್ಯೋ ಯಾರ್ಯಾರು ಇದಾರೋ ಒಂದೊಂದು ಫೋನ್ ಅಲ್ಲಿ ಎಲ್ಲಾರು ಬ್ರೋಸ ಉಂಟೆ. ಸೊ ಸರ್ದು ಕಾಂಬಿನೇಷನ್ ಆಕ್ಚುಲಿ ತುಂಬಾ ಜನ ಜೊತೆ ವರ್ಕೌಟ್ ಆಗಿದೆ. ಫಸ್ಟ್ ದುನಿಯಾ ವಿಜಯ್ ಸರ್ ಜೊತೆಗೆ, ಅಂಡ್ ಅದಾದ್ಮೇಲೆ ಗಣೇಶ್ ಸರ್ ಜೊತೆಗೆ, ಮತ್ತೆ ಅಪ್ಪು ಸರ್ ಜೊತೆಗೂ ಹಲವಾರು ಮೂವೀಸ್ಗಳಲ್ಲಿ, ರಾಜ್ಕುಮಾರದಲ್ಲೂ ಕೂಡ ನೀವು ಕಾಣಿಸ್ಕೊಂಡಿದ್ದೀರಾ. ಸೊ ಹಿಂಗೆ ಆ ಕಾಂಬಿನೇಷನ್ ಅಲ್ಲಿ ತುಂಬಾ ವರ್ಕೌಟ್ ಆಗಿರುವಂತ ಕಾಂಬಿನೇಷನ್ಸ್ ಗಳಲ್ಲಿ ಇವ್ರು ಕೂಡ ಸೇರ್ಕೊಂತಾರೆ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಅವ್ರನ್ನ ನೀವು ಫಸ್ಟ್ ಮೂವಿನಲ್ಲಿ ನೋಡಿದಾಗ ನೀವ್ ಏನ್ ಮಾಡ್ತಾ ಇದ್ರಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸ್ಕೂಲಲ್ಲಿದ್ದೆ ನಾನು. ಸ್ಕೂಲ್. ಸೊ ಯಾವತ್ತಾದ್ರೂ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಅನ್ಕೊಂಡಿದ್ರಾ ನೀವು? ನನ್ನ ಲೈಫಲ್ಲಿ ಅನ್ಕೊಂಡಿರ್ಲಿಲ್ಲ ನಾನು ಆಕ್ಟರ್ ಆಗ್ತೀನಿ ಅಂತ. ಬಟ್ ನನ್ ಸರ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತೀನಿ ಅಂತ ಕೂಡ ಅನ್ಕೊಂಡಿರ್ಲಿಲ್ಲ. ಇದು ಆಕ್ಚುಲಿ ನಮ್ಮ 2ನೇ ಸಿನಿಮಾ ಜಡ್ಜ್ಮೆಂಟ್ ಅಂತ ಇನ್ನೊಂದು ಸಿನಿಮಾ ಮಾಡಿದೀವಿ. ಅದರಲ್ಲಿ ನಾ ಸರ್ ಜೊತೆಗೆ ಕೆಲಸ ಮಾಡಕ್ ಅವಕಾಶ ಸಿಕ್ತು. ಎಸ್. ಅಪ್ಪು ಸರ್ ನಿಮ್ಮ ಎಂಟ್ರಿ ಬಗ್ಗೆ ಸುಮ್ಮನೆ ನಮ್ಮ ಹತ್ರ ಹಿಂಗೆ ಮಾತಾಡಿದ್ವಿ ಅಂದ್ರೆ ಹಿಂಗೆ ಅಂದ್ರೆ ರಾಜ್ಕುಮಾರ್ ಮನೆಯಿಂದ ಫಸ್ಟ್ ಹೆಣ್ಣು ಮಗಳಲ್ವಾ, ಈ ರಾಜ್ ಕಪೂರ್ ಫ್ಯಾಮಿಲಿ ಹಂಗೆ ಒಂದು ಸೀಸನ್ ಎಲ್ಲ ಗಂಡ್ಮಕ್ಳು ಬಂದಾದ್ಮೇಲೆ ಹೆಣ್ಮಕ್ಳು ಬರಕ್ ಶುರುವಾದ್ರು. ಅಪ್ಪು ಸರ್ ಅದೇ ಎಕ್ಸಾಂಪಲ್ ಕೊಟ್ರು. ಫಸ್ಟ್ ಎಲ್ಲ ನಾವು ಗಂಡ್ಮಕ್ಳು ಬಂದಿದ್ವಿ, ಗೊತ್ತಿಲ್ಲ ಎಲ್ಲ ನಮ್ಮನ್ನ ನೋಡಿ ಬೆಳ್ಕೊಂಡಿದ್ದಾಳೆ ಅವಳು, ಏನು ಬರ್ತೀನಿ ಅಂತಂದ್ಲು. ಬರ್ಲಿ ಬಿಡಿ ಸರ್, ತಪ್ಪೇನು, ಬೇರೆ ಹೆಣ್ಮಕ್ಳು ಒಂದೇ, ನಮ್ಮನೆ ಹೆಣ್ಮಕ್ಳು ಒಂದೇ ಅಲ್ಲ, ಬೇರೆ ಏನಿಲ್ವಲ್ಲ, ಎಲ್ಲ ಒಂದೇ ಅಲ್ವಾ, ಹೆಣ್ಮಕ್ಳು ಅಂದ್ರೆ ಎಲ್ಲರೂ ಒಂದೇ ಅಲ್ವಾ, ಅದ್ರಲ್ಲಿ ತಪ್ಪೇನಿದು, ನಮ್ಮನೆ ಹೆಣ್ಮಕ್ಳು ಬರಬಾರ್ದು ಅಂತೀನಿಲ್ವ, ಅವಳು ಇಷ್ಟಪಟ್ಟಿದ್ದಾಳೆ, ಬರ್ತೀನಿ ಬಾ ಬಾ ಅಂತ ಹೇಳ್ತಾಳೆ. ಇದು 2ನೇ ಬಾರಿ ನನಗೆ ಅಂದ್ರೆ ಅವ್ರ ಫ್ಯಾಮಿಲಿ ಜೊತೆ ಆಚಾರ ಎನ್ಕೋ. ಅದಾದ್ಮೇಲೆ ಇವಾಗ ಹೌದು ಅವ್ರ ಫ್ಯಾಮಿಲಿಯಿಂದ ಅದೊಂದು ದೊಡ್ಡ ಕೊಡುಗೆ ಅದು. ಆಮೇಲೆ ರಂಗಣ್ಣ ರಘು ಸರ್ ಅದಕ್ಕೆ ವಾಯ್ಸ್ ಓವರ್. ಉಪ್ಪಿನಕಾಯಿ ಅಲ್ಲಿ ಆಫೀಸಲ್ಲಿ ಇದೆ. ಓಕೆ. ಅಂಡ್ ಮ್ಯಾಮ್ ರಾಮ್ಕುಮಾರ್ ಸರ್ ಅವ್ರನ್ನ ನಾವು ಸ್ಕ್ರೀನ್ ಮೇಲೆ ನೋಡಿ ತುಂಬಾ ವರ್ಷಗಳಾಗೋಯ್ತು. ಸೊ ನಿಮ್ ಜೊತೆಗೆ ಏನಾದ್ರು ಆಕ್ಟ್ ಮಾಡುವಂತ ಯಾವ್ದಾದ್ರು ಪ್ಲಾನ್ಸ್ಗಳು, ಸ್ಕ್ರಿಪ್ಟ್ಗಳು ಬಂದಿದ್ಯಾ? ನಿಜವಾಗ್ಲೂ ನನಗೆ ಅಂದ್ರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಗೊತ್ತಿಲ್ಲ, ನೋಡೋಣ. ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಮಾಡ್ಬೋದಲ್ಲ. ಅಂಡ್ ಇವಾಗ ದಿಗಂತ್ ಸರ್ ಏನು ಯೋಚನೆ ಮಾಡ್ತಾ ಇರ್ತಾರೆ ಅಂತ ಮನ್ಸಲ್ಲಿ ಗೊತ್ತಾಗ್ತಾ ಇದೆ ನನಗೆ. ಸರ್ ನೀವು ಮತ್ತೆ ಆಂಡಿ ಮ್ಯಾಮ್ ಯಾವಾಗ ಮತ್ತೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಒಂದೇ ಫಿಲಮ್ ಅಲ್ಲಿ ಅದನ್ನ ಯೋಚನೆ ಮಾಡ್ತಾ ಇರಲಿಲ್ಲ. ಇಲ್ಲ, ಈಗ ಸದ್ಯಕ್ಕಂತೂ ಈಗ ಯಾವ್ದು ಒಪ್ಕೊಂಡಿಲ್ಲ. ಯಾಕೆಂದ್ರೆ ಈಗ ರೀಸೆಂಟ್ ಆಗಿ ಒಂದ್ 2 ಸಿನಿಮಾ ಜೊತೆಗೆ ಮಾಡಿದ್ವಿ. ಆಮೇಲೆ ಮತ್ತೆ ಜೊತೆಗೆ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂತ ಇದ್ರೆ ಅಷ್ಟೇನ್ ಚೆನ್ನಾಗಿರಲಿ. ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಬಂದ್ರೆ ಒಟ್ಟಿಗೆ ಮಾಡ್ತೀವಿ. ಸರ್ ಈಗ ಪೇಮೆಂಟ್ ಅಂತ ಬಂದಿದ್ದಾಗ 2 ಪೇಮೆಂಟ್ ಒಂದೇ ಮನೆಗೆ ಹೋಗುತ್ತೆ ಅಂತ ಗೊತ್ತು. ಒಂದೇ ಚೆಕ್ ಕೊಡ್ತಾರ, 2 ಚೆಕ್ ಕೊಡ್ತಾರ? ಪ್ಯಾಕೇಜ್, ಫ್ಯಾಮಿಲಿ ಪ್ಯಾಕೇಜ್. ನೀವ್ ಫಸ್ಟ್ ಕೇಳಿದಾಗ ನಾನ್ ಬೇರೆ ಏನೋ ಕೇಳ್ತಾ ಇದೀರಾ ಅನ್ಕೊಂಬಿಟ್ಟೆ. ಏನ್ ಅನ್ಕೊಂಡ್ರಿ? ಏನ್ ಅನ್ಕೊಂಡ್ರಿ ನೀವು? ನೀವು ಮತ್ತೆ ಆಂಡಿ ಅವರು ಯಾವಾಗ ಮಗು ಮಾಡ್ಕೊಂಡು ಇದು ಎಷ್ಟ್ ಜನ ಕೇಳಿರ್ಬೋದು, ಅವ್ರನ್ನ ಕೇಳ್ಬೇಕು ಇವಾಗ. ಎಷ್ಟ್ ಜನ ಕೇಳಿರ್ಬೋದು ಮಗು ಯಾವಾಗ ಅಂತ? ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಯಾವಾಗ? ಸಂತೋಷ ಸುದ್ದಿ ಬಂದಾಗ ಫಸ್ಟ್ ನಿಮ್ ಚಾನೆಲ್ ಅಲ್ಲೇ ನಿಮ್ಗೆ ತಿಳಿಸ್ತೀನಿ ಸರ್. ಈ ಮಾತನ್ನ ನಾನು ಖಂಡಿತವಾಗ್ಲೂ ನೋಟ್ ಮಾಡ್ಕೊಂತೀನಿ, ವಿಡಿಯೋ ಪ್ರೂಫ್ ಇದೆ. ಇವಾಗೆಲ್ಲ ಹೆಂಗ್ ಗೊತ್ತಾ, ನಿನ್ಗ್ ಬರಕ್ಕಿಂತ ಮುಂಚೆನೆ ಅವ್ರಿಗೆ ಬಂದಿರತ್ತೆ. ಇರ್ಬಹುದೇನೋ ಅಂತ ನಾವು ಕ್ವಶನ್ ಮಾರ್ಕ್ ಹಾಕಿ ಎಕ್ಸ್ಕ್ಲಮೇಟರಿ ಎಲ್ಲದನ್ನ ಹಾಕ್ಬಿಟ್ಟಿರ್ತೀವಿ. ಬಟ್ ಹೌದು ಸರ್, ಅಂದ್ರೆ ಲೈಕ್ ಹಿಂಗ್ ಮಾತಾಡ್ಬೇಕಾದ್ರೆ ಗೊತ್ತಾಗತ್ತೆ ಎಷ್ಟು ಫನ್ ಅನ್ನ ನೀವು ಇನ್ನೊಬ್ಬರ ಹೆಸರು ನಾವು ಮಿಸ್ ಔಟ್ ಮಾಡಿದೀವಿ, ಹುಲಿ ಕಾರ್ತಿಕ್ ಅಂತ. ಅವ್ರ ಪಾರ್ಟ್ನರ್ಶಿಪ್ ಇವ್ರ ಜೊತೆ ಮೈಸೂರ್ಲಿದ್ದಾನು. ಅವರು ಒಳ್ಳೆ ಮಜಾ, ಅವ್ರಿಬ್ರು ಕಾಂಬೋ. ಅವರು ನನಗ್ ಪ್ರ್ಯಾಂಕ್ ಮಾಡಿದಾರೆ ಗೊತ್ತಾ? ಯಾಕಂದ್ರೆ ಟಗರು ಪಲ್ಯಲ್ಲಿ ಅವರು ಡ್ರಂಕರ್ಡ್ ರೋಲ್ ಮಾಡಿರೋದಲ್ವಾ, ಏನ್ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ದೆ ಅವ್ರಿಗೆ. ಅದಕ್ಕೆ ಅವರು ನಾನು ಕುಡಿಯೋದೇ ಇಲ್ಲ ಮ್ಯಾಮ್, ಅದೇ ನಾನು ಹಾಗೆ ಮಾಡಿದೆ ಅಂತ ಹೇಳಿದ್ರು. ನಾ ಥ್ರೂ ಔಟ್ ಶೂಟಿಂಗ್ ಅದನ್ನ ನಂಬ್ಕೊಂಡು ಕೂತಿದ್ದೀನಿ. ಆಮೇಲೆ ಗೊತ್ತಾಯ್ತು ನನ್ಗೆ ಸುಳ್ಳು ಹೇಳಿದ್ರು ಅಂತ. ಅಂಡ್ ವಿ ಹ್ಯಾವ್ ಟು ಗಿವ್ ಅ ಬಿಗ್ ಶೌಟ್ ಔಟ್ ಬಿಕಾಸ್ TVF ನ ಇದ್ರ ಜೊತೆಗೆ ಕೊಲಾಬ್ ಮಾಡ್ಕೊಂಡು ಆ ಒಂದು ಪ್ರಾಡಕ್ಟ್ KRG ಅವರು ಒಂದು ಒಳ್ಳೆ, ತುಂಬಾ ಜನ ಅನ್ಕೊಂಡಿದ್ದಾರೆ ಇದು ವೆಬ್ ಸೀರೀಸ್ ಅಂತ. ಯಾಕಂದ್ರೆ TVF ಅಂದ ತಕ್ಷಣ ವೆಬ್ ಸೀರೀಸ್ ಫಸ್ಟ್ ತಲೆಗೆ ಬರೋದು. ಇದು ಸಿನಿಮಾ
ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಸೊ ವೆಲ್ ಆಗಸ್ಟ್ 23ನೇ ತಾರೀಕಿಗೆ ನೀವು ಬರ್ತಾ ಇದ್ದೀರಾ. ಸೊ ಪ್ರೇಕ್ಷಕರು ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನ ಟ್ರೈಲರ್ ಅಲ್ಲಿ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀರಾ. ಸೊ ಯಾಕೆ ಬರಬೇಕು ಸಿನಿಮಾಸ್ಗೆ ಅಂತ ಕೇಳಿದ್ರೆ, ಇವಾಗ ಜನ ತುಂಬ್ತಾ ಇದಾರೆ ಗುರು, ಸಿನಿಮಾಗಳಿಗೆ ಬರ್ತಾ ಇದಾರೆ. ಮತ್ತೆ ದ ಹ್ಯಾಪಿ ಸೀಸನ್ ಇಸ್ ಅಗೇನ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಆಷಾಢ ಮುಗೀತು ಇವಾಗ. ಆಷಾಢ ಚಳಿ ಬಿಟ್ಬಿಟ್ಟು ಎಲ್ರು ತವ್ರ ಮನೆಯಿಂದ ಬಿಟ್ಬಿಟ್ಟು ಮಾವನ್ ಮನೆಗೆ ಬರ್ತಾ ಇದಾರೆ. ಸೊ ಹಂಗೆ ನೀವು ಕೂಡ ಥಿಯೇಟರ್ ಕಡೆ ಬರ್ಬೇಕು. ಆಗಸ್ಟ್ 23 ಪವರ್ ಸಿನಿಮಾನ ತಪ್ಪದೆ ಥಿಯೇಟರ್ ನೋಡಿ. ಉಫ್